ನಾವ್ಯಾಕೆ ದೇವ್ರಿಗೆ ಆರತಿ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಗ್ತಾ ಇದ್ದೀವಿ ಅಂತ ನೀವೆಲ್ಲ ಅನ್ಕೊತಿದ್ದೀರಾ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಇಂದಿನ ದಿವಸ ನೈಟ್ ಫುಲ್ಲು ಜಾಗರಣೆನೇ. ಸೊ ನಾನು ದೇವ್ರನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ನೋಡಿದ್ರೆ ಕಿಚನಲ್ಲಿ ನನ್ನ ಸಿಸ್ಟರು ತಿಂಡಿಗಳೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಿಪ್ಪಟ್ಟಾಗಿರಲಿ, ಚಕ್ಲಿ ಆಗಿರಲಿ, ಸೊ ಇದೆಲ್ಲ ಫುಲ್ ರೆಡಿ ಆಗ್ತಾ ಇತ್ತು. ನಮ್ಮ ಅತ್ತೆ ಪಾಪ ಬೆಳಿಗ್ಗೆ 3 ಗಂಟೆ ಅಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕಿ ರೆಡಿನೂ ಮಾಡಿಬಿಟ್ಟಿದ್ದು. ಸೊ ಮಾರ್ನಿಂಗ್ ನಮ್ಮನೆ ದೇವ್ರು ನೋಡೋಕ್ಕೆ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು. ಲಕ್ಷ್ಮಿ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ನಾನೇ ಇಷ್ಟು ಮುದ್ದಾಗಿ ರೆಡಿ ಮಾಡಿದ್ದೀನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ದೇವ್ರ ಮುಂದೆ ಇಡೋ ಕೆಲಸ ಇಷ್ಟು ಮುದ್ದಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ಐಟಮು ಆನ್ ಪಾಯಿಂಟ್ ಇತ್ತು. ಸೊ ಸಖತ್ ಖುಷಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಅತ್ತೆ ಅವರು ಮಾರ್ನಿಂಗ್ ದೇವ್ರಿಗೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಯಜಮಾನ್ರು ಕೂಡ ಪೂಜೆ ಎಲ್ಲ ಮಾಡಿದ್ರು. ಇಷ್ಟು ಮುದ್ದಾಗಿದ್ದರು ದೇವರು ಅಂದರೆ ಬಂದವರೆಲ್ಲ ಅದೇ ಹೇಳ್ತಾಯಿದ್ರು, ಸಕ್ಕತ್ತಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ಯಾ ದೇವ್ರನ್ನ ಅಂತ ಹೇಳಿ ಸಖತ್ ಖುಷಿ ಆಗ್ತಾಯಿತ್ತು. ಆಮೇಲೆ ಬಂದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ವಿ. ಆಮೇಲೆ ನಾನು ನನ್ನ ಸಿಸ್ಟರು ಒಂದು ಸ್ವಲ್ಪ ವೀಡಿಯೋಸ್ಗೆ ಫೋಟೋಸ್ಗೆ ಅಂತ ಹೇಳಿ ಈ ಥರ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ನಮ್ಮಮ್ಮ ಅವರು ಬಂದಿದ್ದರು, ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ನಾವ್ಯಾಕೆ ಇಷ್ಟೆಲ್ಲ ನಗಾಡ್ತಿದ್ದೀವಿ ಆ್ಯಂಡ್ ಯಾವ ಥರ ಇತ್ತು ಪ್ರಿಪ್ರೇಷನ್ ಎಲ್ಲ ಹಿಂದಿನ ದಿವಸ ನೈಟ್ ಅಂತೆಲ್ಲ ನಿಮಗೆ ಗೊತ್ತಾಗಬೇಕಾ, ಯೂಟ್ಯೂಬ್ ಚಾನಲ್ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಪ್ಲೀಸ್ ಫಾಲೋ